ವಿದ್ಯಾರ್ಥಿಗಳೇ, ನಾನು ಇರೋವರೆಗೂ ಕೂಡ ನಿಮಗೆ ನಿಮ್ಮ ಸಬ್ಜೆಕ್ಟಿಗೆ ಮೆಟೀರಿಯಲಿನ ಕೊರತೆನೇ ಆಗಲ್ಲ ಕಣ್ರಿ. ಯಾವುದೇ ಕಾರಣಕ್ಕೂ ನನ್ನ ಹತ್ರ ಅದಿರಲಿಲ್ಲ, ಹಾಗಾಗಿ ನನ್ನ ಫ್ರೆಂಡು ಹೆಚ್ಚಿಗೆ ಅಂಕಗಳನ್ನು ತೆಗೆದ ಅಂತ ನಿಮ್ಮ ಮನಸ್ಸಲ್ಲಿ ಕೂಡ ಬರಬಾರ್ದು. ನಾನು ಬಡವ, ನನಗೆ ಸಿಗಲಿಲ್ಲ, ನಾನು ಒಳ್ಳೆ ಕಡೆ ಓದಲಿಲ್ಲ, ಹಾಗಾಗಿ ಕಡಿಮೆ ಅಂಕಗಳು ಬಂತು, ಏನು ರೀಸನ್ ಹೇಳಬೇಡಿ ಸರ್. ನಿಮಗೆ ಏನೇನು ಬೇಕು ಎಲ್ಲದೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಕೊಡ್ತಾನೂ ಕೂಡ ಇದ್ದೇನೆ. ಈ ಒಂದು ವಿಡಿಯೋದಲ್ಲೂ ಕೂಡ ಕೊಡ್ತೇನೆ ಸರ್. ಯಾಕಂದರೆ ಈಗಾಗಲೇ ಮಾಡಲ್ ಕ್ವಶನ್ ಪೇಪರ್ ಬಹಳ ಜನ ಇನ್ನೂ ಕೀ ಆನ್ಸರ್ ಹುಡುಕ್ತಾ ಇದ್ರಿ, ನೋಡಿ ವೀಡಿಯೋಸ್ಗಳು ಬರ್ಕೊತಾ ಇದ್ರಿ ಕೀ ಆನ್ಸರ್ಸು. ಆದರೆ ನಾನು ಉಚಿತವಾಗಿ 4 ದಿನಗಳ ಹಿಂದೆ ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರಿನ ಆಯಿತಾ 3 ಮಾಡಲ್ ಕ್ವಶನ್ ಪೇಪರಿನ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ನಿಮಗೆಲ್ಲರಿಗೂ ಕೂಡ 3 ಕೀ ಆನ್ಸರ್ಸ್ಗಳನ್ನು ಕೂಡ ಅಪ್ಲೋಡನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದೇನೆ. ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೂ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮಗೆ ಈಗಾಗಲೇ ನಾನು ಪ್ರಿಪೇಟರಿ ಎಕ್ಸಾಮ್ 1 ಹಾಗೂ ಪ್ರಿಪೇಟರಿ ಎಕ್ಸಾಮ್ 2 ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಎಕ್ಸಾಮ್ ಬಹಳ ಹತ್ತಿರವಿದೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ವೀಕ್ ಇರುವಂಥ ವಿದ್ಯಾರ್ಥಿಗಳು ಮೊದಲು 3 ಮಾಡಲ್ ಕ್ವಶನ್ ಪೇಪರ್ಗಳು ಹಾಗೂ 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರಿನ ಪ್ರಿಂಟ್ಔಟ್ಸ್ಗಳನ್ನು ತೆಗೆದಿಟ್ಕೊಂಡು ಬರೇ ಅದನ್ನೇ ಓದಿ ಸರ್, ಆರಾಮಾಗಿ ಪಾಸಾಗಿ ಹೋಗ್ತೀರಾ, ಪಾಸೆಲ್ಲ ಒಳ್ಳೆ ಅಂಕಗಳನ್ನೇ ತೆಗಿತೀರಾ. ಇದು ನನ್ನ ಮೆಸೇಜು. ಅದರ ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಯಿತಾ ಈ ಒಂದು ಪ್ರಿಪೇಟರಿ ಎಕ್ಸಾಮ್ನ ಕೀ ಆನ್ಸರ್ಗಳನ್ನು ತಾವುಗಳು ಹುಡುಕ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಈ ಶನಿವಾರ ಅಂದರೆ ಸ್ಯಾಟರ್ಡೇ ನಿಮಗೆ ಫಸ್ಟ್ ಎಕ್ಸಾಮ್ ಇದೆ ಆಲ್ ಓವರ್ ಕರ್ನಾಟಕ. ಅದು ಕನ್ನಡ ಆಗಿರುತ್ತೆ. ಕನ್ನಡ ಎಕ್ಸಾಮಿನ ಹಾಗೂ ಇಂಗ್ಲೀಷ್ ಎಕ್ಸಾಮಿನ 2 ಪ್ರಿಪೇಟರಿ ಎಕ್ಸಾಮಿನ ಕೀ ಆನ್ಸರ್ಸ್ಗಳನ್ನು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಆದಷ್ಟು ಬೇಗ ಬೇರೆ ಸಬ್ಜೆಕ್ಟಿನ ಯಾವುದಿದ್ದಾವೋ ಅದು ಕೂಡ ನಾವು ಅಲ್ಲಿ ಏನಂತೀರ ತಗೊಳ್ಳೋ ಲಿಂಕ್ಗಳನ್ನು ಉಚಿತವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ವಿದ್ಯಾರ್ಥಿಗಳೇ. ಈಗ ಸದ್ಯಕ್ಕೆ ಫಸ್ಟ್ ಪ್ರೆಸೆಂಟ್ ಈಗ ನಮ್ಮ ಬಳಿನಲ್ಲಿ ಯಾವುದು ಇದ್ದಾವೋ ಅದನ್ನು ಕೂಡ ನಾನು ನಿಮಗೆ ಲಿಂಕನ್ನು ಪೇಸ್ಟ್ ಮಾಡಿ ಕೊಡ್ತೇನೆ. ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಉಚಿತವಾಗಿ ಎಲ್ಲರೂ ಕೂಡ ಪ್ರಿಪೇಟರಿ 1 ಆ್ಯಂಡ್ ಪ್ರಿಪೇಟರಿ 2 ಕೀ ಆನ್ಸರ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಏನು ಸರ್ ಇಷ್ಟು ಹೇಳಲಿಕ್ಕೆ ವಿಡಿಯೋ ಮಾಡಿದ್ರಂತ? ಇಲ್ಲ, ಈಗಾಗಲೇ ನಾನು ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕುಂತು ಓದಬೇಡಿ ಅಂತ. ಅದರಿಂದ ಡಿಮೆರಿಟ್ಸ್ ಏನಾಗುತ್ತೆ ಅಂತ ಆ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಸ್ವಲ್ಪ ಹೋಗಿ ನೋಡಿ. ನೆಕ್ಸ್ಟು ಫ್ರೆಂಡ್ಶಿಪ್ ಯಾರ ಜೊತೆ ಇರಬೇಕು? ಈ 15 ದಿನಗಳು ಉಳಿದಿರುವಂಥದ್ದು, 15 ದಿನಗಳಲ್ಲೇ ಎಕ್ಸಾಮ್ ಮುಗಿದು ಹೋಗುವಂಥದ್ದು ಆಗಿದೆ. ಹಾಗಾಗಿ ಯಾರ ಜೊತೆ ಇರಬೇಕು ಅಂತಲೂ ಕೂಡ ಅದೇ ವಿಡಿಯೋದಲ್ಲಿ ಕೂಡ ಹೇಳಿಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳೇ, ಸಂತೋಷವಾಗಿರಿ, ಬಿ ಪಾಸಿಟಿವ್ ಆಲ್ವೇಸ್. ನಾನು ಮಾಡ್ತೇನೆ, ನಾನು ಬರದೇ ಬರುತ್ತೇನೆ ಅಂತ ಈ ಕಾನ್ಫಿಡೆನ್ಸ್ ಇರಬೇಕು. ದಯವಿಟ್ಟು ಆಯಿತಾ ಪ್ರತಿಯೊಂದು ಇಂಗ್ಲೀಷು ನೋಡಿ, ನಾನು ನಿಮಗೆ ಇಷ್ಟೇ ಹೇಳುವಂಥದ್ದು, ಇಂಗ್ಲೀಷಿನ ಬಗ್ಗೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಸಾಕು ನಿಮಗೆ. ಕನ್ನಡಕ್ಕೂ ಎಲ್ಲೂ ಅವಶ್ಯಕತೆ ಇಲ್ಲ. ಅವರ್ ಯೂಟ್ಯೂಬ್ ಚಾನಲ್ ಈಸ್ ಎನಫ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮಗೆ ನಾನು, ಆಯಿತಾ. ಯಾಕಂದರೆ 80 ಔಟ್ ಆಫ್ 80 ತೆಗಿಲಿಕ್ಕೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಭಾಳ ಜನ ವೀಡಿಯೋಸ್ಗಳಲ್ಲಿ ಹಾಗೂ ಕಮೆಂಟ್ಸ್ ಆಗ್ತಾಯಿದ್ದೀರಾ. ಏನು ಅಂತ ಹೇಳಿದರೆ, ಸರ್ ಲಾಸ್ಟ್ 5 ಇಯರ್ಸ್ ಕ್ವಶನ್ ಪೇಪರ್ ಬೇಕಿತ್ತು ನಮಗೆ ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ಇಮ್ಯಾಜಿನ್ ಯುವರ್ ಸೆಲ್ಫ್, ಇಷ್ಟು ವರ್ಷಗಳ ಕಾಲ ಇಂಗ್ಲೀಷು ರೋಮಿಯೋ ಆ್ಯಂಡ್ ಜೂಲಿಯೆಟ್ 4 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಬರ್ತಾಯಿತ್ತು. ಆದರೆ ಈ ವರ್ಷ ನಮಗೆ 6 ಮಾರ್ಕ್ಸ್ ಕ್ವಶನ್ಸೇ ಇಲ್ಲ. ಹಾಗೂ ಈ 4 ಮಾರ್ಕ್ಸ್ ಏನಂತೀರ ತಗೊಳ್ಳೋ ಪಾರ್ಟಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇಲ್ಲೇ ಇಲ್ಲ. ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಿಂದೆ ಬಿದ್ದಿದ್ದೀರಾ ಅಂತ ನೀವು ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ನಿಮಗೆ ತಲೆನಲ್ಲಿ ತುಂಬ್ತಾ ಇರಬೇಕು, ಅಥವಾ ನಿಮ್ಮ ಪೇರೆಂಟ್ಸು, ಅಥವಾ ನಿಮಗೆ ಔಟ್ಸೈಡರ್ಸ್ ಇರ್ತಾರಲ್ಲೋ ಅಕ್ಕಪಕ್ಕ, ತಲೆ ಕೆಡಿಸ್ಕೊಬಿಡು, 5 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಡು, ಗೆಟನ ಬಿಡ್ತೀಯಾ ಅಂತ. ಅಯ್ಯೋ ದೇವರೇ, ಎವ್ರಿ ಇಯರ್ ದೇ ಆರ್ ಚೇಂಜಿಂಗ್ ದಿ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ವಿದ್ಯಾರ್ಥಿಗಳೇ, 100% ಆಗಿ ಸಕ್ಸಸ್ ಆಗ್ತೀರಾ. ಬ್ಲೂ ಪ್ರಿಂಟ್ ಪ್ರಕಾರ ಓದಿದರೆ ಒಳ್ಳೆಯದಾಗತ್ತೆ. ಇನ್ನಷ್ಟು ನಾನು ಹೇಳುವಂಥದ್ದು, ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ತಾವುಗಳು ಬೇಕಾದರೆ ಒಂದು 3 ರಿಂದ 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಆದರೆ ಇಂಗ್ಲೀಷಿಂದಂತೂ ಅಲ್ಲೇ ಇಲ್ಲ. ಇಷ್ಟಂತೂ ನಾನು ಕ್ಲಿಯರಾಗಿ ಹೇಳಬಲ್ಲೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಮಗೆ ಏನಾದರೂ ಯಾವ ಸಬ್ಜೆಕ್ಟಿಂದು ಏನಾದರೂ ಸಿಗಲಿಲ್ಲ ಅಂದರೆ, ಸ್ಪೆಷಲಿ ನಮ್ಮ ಬಳಿನಲ್ಲಿ ಹಿಂದಿ ಸಬ್ಜೆಕ್ಟಿನ ಈ ಪ್ರಿಪೇಟರಿ 1, ಪ್ರಿಪೇಟರಿ 2 ಹಾಗೂ ಮಾಡಲ್ 1, 2, 3 ಈ 5 ಕೂಡ ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ ಇಲ್ಲ. ಯಾರಾದರೂ ನಿಮ್ಮ ಬಳಿನಲ್ಲಿ ಇದ್ದರೆ, ನಿಮ್ಮ ಕಾಲೇಜಲ್ಲಿ ಪ್ರಿಪೇರ್ ಮಾಡಿ ನಿಮಗೆ ಕೊಟ್ಟಿದ್ದರೆ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಆ ಒಂದು ಕೀ ಆನ್ಸರ್ಸ್ಗಳನ್ನು ಕಳಿಸಿಕೊಡಿ. ಕೀ ಆನ್ಸರ್ಸ್ ಎಲ್ಲಿ ಕಳಿಸ್ಬೇಕು ಹೇಳಿ? ನಮ್ಮ ಮೇಲ್ ಐಡಿಗೆ ALLININONE1PDF99@gmail.com ಆಗಿರುತ್ತೆ. 5 ನಿಮಿಷ ನೀವು ಆ ಕೆಲಸವನ್ನು ಮಾಡಿದರೆ ನಮ್ಗೆ ಕಳಿಸ್ಕೊಟ್ರೆ ಆಲ್ ಓವರ್ ಕರ್ನಾಟಕ ಎಲ್ಲರ ಆಯಿತಾ ಹೃದಯದಿಂದ ನಿಮಗೋಸ್ಕರ ಪ್ರೇಯರ್ ಆಗುತ್ತೆ. ಪ್ರೇಯರ್ ಅಂತ ಹೇಳಿದರೆ ಧನ್ಯವಾದಗಳು ಸಿಗುತ್ತೆ, ಶುಭ ಹಾರೈಕೆ ಆಗುತ್ತೆ. ದಟ್ ಈಸ್ ಎನಫ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.